ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ವಿಡಿಯೋ ಮೂಲಕ ನಮಗೆ ಕೆಲಸಗಾರರು ಬೇಕಾಗಿದ್ದಾರೆ, ವೃತ್ತಿ ನಿಪುಣರು ಬೇಕಾಗಿದ್ದಾರೆ, ಜಾಯಿಂಟ್ ವೆಂಚರ್ ಮಾಡ್ಕೊಳ್ಳುವಂಥವರು ಬೇಕಾಗಿದ್ದಾರೆ. ನಿಮ್ಮ ಪ್ರಾಪರ್ಟಿಗಳನ್ನು ನೀವು ಕೊಟ್ಟು ನಮಗೆ ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗ್ ಕೂಡ ಮಾಡಿಸ್ಕೋಬಹುದು. ಅಂದರೆ ಈ ನಮ್ಮ ಧರ್ಮಪತ್ನಿ ಹಾಗೂ ಮಗ ಇಬ್ಬರೂ ಸೇರಿ, ಮೊನ್ನೆ ನಾನು ಹೇಳಿದ್ದೆ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ರಿಕ್ವೈರ್ಮೆಂಟ್ ಇದೆ ಅಂಥೇಳಿ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನೂ ಕೂಡ ಇರೋದರಿಂದ ಆ ಕೆಲಸನೂ ಕೂಡ ಮಾಡ್ತಾ ಇರೋದ್ರಿಂದ ಸೊ ಈಗ ಅದಕ್ಕೆ ಸಂಬಂಧಪಟ್ಟಂಥ ರಿಕ್ವೈರ್ಮೆಂಟ್ಗಳು ಏನಿದೆ, ನಾವೇನು ಮಾಡ್ತೇವೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಅವರ ಪರವಾಗಿ ಪ್ರಮೋ ಮಾಡ್ತಾ ಇದ್ದೇನೆ. ಸೊ ಅವರಿಗೆ ಒಂದು ಎಥಿಕಲಿ ಸಪೋರ್ಟ್ ಮಾಡೋಕ್ಕೋಸ್ಕರ. ಸೊ ಮಿಕ್ಕಿದ್ದೆಲ್ಲ ಡೆವಲಪ್ಮೆಂಟು ಬಿಸ್ನೆಸ್ ಎಲ್ಲ ಅವರು ಮಾಡ್ಕೊಂಡು ಹೋಗ್ತಾರೆ. ಸೊ ಏನು ಇವಾಗ ನಾವು ಮಾಡ್ತೇವೆ, ವಿ ಆರ್ ಇಂಟು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ. ರಿಯಲ್ ಎಸ್ಟೇಟ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಏನಪ್ಪ ಇದು ಅಂದರೆ ವಸತಿಗಳು, ಸೈಟ್ಗಳು, ಮನೆಗಳು, ವಿಲ್ಲಾಗಳು, ರೋ ಹೌಸಸ್ಗಳು, ಬಂಗ್ಲೆಗಳು, ಈ ರೀತಿಯಾಗಿ ಇದೆಲ್ಲವನ್ನು ಕೂಡ ನಾವು ರಿಯಲ್ ಎಸ್ಟೇಟ್ ಒಳಗಡೆ ಬರುತ್ತೆ. ಈ ರಿಯಲ್ ಎಸ್ಟೇಟಲ್ಲಿ ನಾವೇನೇನೇನು ಮಾಡ್ತೀವಿ, ಮೊದಲನೇದಾಗಿ ಬೈ ಆ್ಯಂಡ್ ಸೆಲ್ಲಿಂಗ್. ಸೊ ಪ್ರಾಪರ್ಟಿಗಳು ಯಾವುದೇ ಥರದ್ದಾಗಿರಬಹುದು, ಲ್ಯಾಂಡ್ ಆಗಿರಬಹುದು, ಸೈಟ್ ಆಗಿರಬಹುದು, ಅಪಾರ್ಟ್ಮೆಂಟ್ಗಳಾಗಿರಬಹುದು, ಮತ್ತು ಗೆಸ್ಟ್ ಹೌಸು, ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ವಿಲ್ಲಾಗಳು, ಇಂಡಿಪೆಂಡೆಂಟ್ ಹೌಸ್ಗಳು, ಬಂಗ್ಲೆಗಳು, ಈ ರೀತಿಯಾಗಿ ಹಲವಾರು ಪ್ರಾಪರ್ಟಿಗಳು ಇದ್ದಾವೆ. ಫಾರ್ಮ್ ಹೌಸ್ಗಳು ಮತ್ತು ಅಗ್ರಿಕಲ್ಚರ್ ಲ್ಯಾಂಡು, ಈ ರೀತಿಯಾಗಿ ಹಲವಾರು ಪ್ರಾಪರ್ಟಿಗಳು ಇದೆ. ಈ ಎಲ್ಲ ಪ್ರಾಪರ್ಟಿಗಳು ಸಂಬಂಧಪಟ್ಟಂತೆ ನಾವು ವ್ಯವಹಾರವನ್ನು ಮಾಡ್ತೇವೆ. ಮೊದಲನೇದಾಗೇನು, ಈ ತರಹದ ಎಲ್ಲ ಪ್ರಾಪರ್ಟಿಗಳು ಅಂದರೆ ಯಾರ್ಯಾರಿಗೆ ಯಾವ ಪ್ರಾಪರ್ಟಿಗಳು ಇದ್ದಾವೆ ಅವರು ಬಂದು ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗಿಗೆ ಕೊಡಬಹುದು. ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗ್ ಅಂದರೆ ಏನು, ಉದಾಹರಣೆಗೆ ನಿಮ್ಮ ಹತ್ರ ಭೂಮಿ ಇದೆ, ಅದನ್ನು ಮಾರಾಟ ಮಾಡಿಕೊಡಿ ಅಂತ ನಮಗೆ ನೀವು ಅಗ್ರಿಮೆಂಟು ಅಥವಾ ಕಾಂಟ್ರಾಕ್ಟ್ ಕರಾರಿನ ಮುಖಾಂತರ ಕೊಡಬೇಕಾಗತ್ತೆ. ನಾವೇನು ಮಾಡ್ತೀವಿ, ಆ ಪ್ರಾಪರ್ಟಿಗಳನ್ನು ನಾವು ತೆಗೆದುಕೊಂಡು ಕಾಂಟ್ರಾಕ್ಟ್ ಮೇಲೆ ನಾವು ಖರ್ಚು ಮಾಡಿ, ಪ್ರಮೋಟ್ ಮಾಡಿ, ಮಾರ್ಕೆಟಿಂಗ್ ಮಾಡಿ, ಅಡ್ವರ್ಟೈಸ್ಮೆಂಟ್ ಮಾಡಿ, ನಿಮಗೆ ಏನು ನಿಗದಿಪಡಿಸಿರ್ತೇವೆ ಆ ಒಂದು ಪ್ರೈಸನ್ನು ಕೊಡೋ ಜವಾಬ್ದಾರಿಯನ್ನು ತಗೊಂಡು ನಿಮ್ಮ ಪ್ರಾಪರ್ಟಿಗಳನ್ನು ನಾವು ನಿಗದಿತ ಸಮಯದ ಒಳಗೆ ಮಾರಾಟವನ್ನು ಮಾಡಿಕೊಡ್ತೇವೆ. ಅದರ ಮೇಲೆ ಏನು ಬರುತ್ತೆ ಮಾರ್ಜಿನಲ್ ಅಮೌಂಟು, ಅದನ್ನು ನಾವು ತಗೊಳ್ತೇವೆ. ಸೊ ಇದರ ಬಗ್ಗೆ ಡಿಸ್ಕಷನ್ 1 to 1 ಕೂಡ ನೀವು ಮಾಡ್ಕೋಬಹುದು. ಅದು ಕಮಿಷನ್ ಪ್ರಕಾರನೋ ಅಥವಾ ಮಾರ್ಜಿನಲ್ ಅಮೌಂಟ್ ಪ್ರಕಾರನೋ ಅದನ್ನು 1 to 1 ನೀವು ಡಿಸ್ಕಷನ್ ಮಾಡಿಕೊಂಡು ಫೈನಲ್ ಮಾಡ್ಕೋಬೋದು ಬಿಫೋರ್ ಎಂಟರಿಂಗ್ ಇಂಟು ಕಾಂಟ್ರಾಕ್ಟ್. ಇದು ಮೊದಲನೇದು, ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗ್. ನಿಮ್ಮ ಪ್ರಾಪರ್ಟಿಗಳನ್ನು ನಮಗೆ ಕೊಟ್ಟು ಕರಾರಿನ ಮುಖಾಂತರ ನಿಮ್ಮ ಪ್ರಾಪರ್ಟಿಗಳನ್ನ ಮಾರಾಟ ಮಾಡಿಸ್ಕೊಬಹುದು ನೀವು. ಇದು ಮೊದಲನೇದು. ಇಲ್ಲಿ ನಾರ್ಮಲಾಗಿ ಎಲ್ಲ ಬ್ರೋಕರ್ಸ್ಗಳು, ಮೀಡಿಯೇಟರ್ಸ್ಗಳು ಮಾಡುವಂತಹ ಕೆಲಸಗಳನ್ನು ಜನರಲ್ ಆಗಿ ನಾವು ಮಾಡೋಲ್ಲ. ನಾವು ಪ್ರಾಪರ್ಟಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ತಗೊಂಡು ಕಂಪ್ಲೀಟಾಗಿ ನೀವು ನಮಗೆ ಹೋಲ್ಡನ್ನು ಕೊಟ್ಟರೆ ಆ ಹೋಲ್ಡನ್ನು ಉಪಯೋಗಿಸಿ ನಾವು ವ್ಯವಹಾರಗಳನ್ನು ಮಾಡ್ತೇವೆ, ಅಗ್ರಿಮೆಂಟು ಕರಾರಿನ ಮುಖಾಂತರ. ಸೊ ಇದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಮತ್ತಿನ್ನೇನು, ರೆಂಟ್ ಆ್ಯಂಡ್ ಲೀಸಿಂಗ್. ಅಂದರೆ ಈ ಪ್ರಾಪರ್ಟಿಗಳು ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ನಾನು ಈಗಾಗಲೇ ಹೇಳ್ದಂಗೆ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ರೆಂಟ್ ಆಗಲಿ ಲೀಸ್ಗಾಗಲಿ ನೀವು ಕೇಳಿ ಪಡೆಯಬಹುದು. ನಿಮ್ಮ ಪ್ರಾಪರ್ಟಿಗಳು ಓನರ್ಗಳಾಗಿದ್ದರೆ ನೀವು ಬಂದು ನಮ್ಮ ಹತ್ರ ಟೈಅಪ್ ಮಾಡ್ಕೋಬಹುದು. ಯಾರ್ಯಾರಿಗೆ ಬೇಕಾಗಿದೆಯೋ ಬಯರ್ಸ್ಗಳಾಗಿದ್ದರೆ ಅಥವಾ ರೆಂಟ್ಗಾಗಲಿ ಇದಕ್ಕಾಗಲಿ ಬೇಕಾಗಿದ್ದರೆ, ಲೀಸ್ಗಾಗಲಿ ಬೇಕಾಗಿದ್ದರೆ ಬಂದು ಭೇಟಿ ಮಾಡಬಹುದು. ನೆಕ್ಸ್ಟ್ ಇನ್ನೇನು, ಬಿಲ್ಟ್ ಟು ಸೂಟ್. ಬಿಲ್ಟ್ ಟು ಸೂಟ್ ಅಂದರೆ ಏನು, ಈಗ ಲ್ಯಾಂಡ್ ಇದೆ ಅಥವಾ ನಿಮ್ಮ ಹತ್ರ ಸೈಟ್ ಇದೆ, ಆ ಸೈಟಲ್ಲಿ ನೀವು ನಿಮಗೆ ರಿಕ್ವೈರ್ಮೆಂಟ್ ಏನಿದೆ, ಅವಶ್ಯಕತೆ ಏನಿದೆ, ಅದಕ್ಕೆ ತಕ್ಕ ಹಾಗೆ ನೀವು ಡೆವಲಪ್ಮೆಂಟ್ಗಳನ್ನು ಮಾಡ್ಕೊಳ್ಬಹುದು. ಅದನ್ನು ಬಿಲ್ಟ್ ಟು ಸೂಟ್ ಕಾನ್ಸೆಪ್ಟ್ ಅಂತ ಕರಿತೇವೆ. ಅದಕ್ಕಿಂತಿಷ್ಟು ಅಂತ ಹೇಳಿ ಬಾಡಿಗೆ ಇರುತ್ತೆ ಅಥವಾ ಲೀಸ್ ಹಾಕ್ಸ್ಕೋಬಹುದು. ಸೊ ಈ ರೀತಿಯಾಗೂ ಕೂಡ ನಿಮಗೆ ಅವಶ್ಯಕತೆಗಳಿದ್ದರೆ ಬಂದು ಭೇಟಿ ಮಾಡಬಹುದು. ನಿಮ್ಮ ಪ್ರಾಪರ್ಟಿಗಳಿದ್ದರೆ ವೆಂಡರ್ಸ್ ಆಗಿದ್ದರೆ, ಮಾರಾಟಗಾರರಾಗಿದ್ದರೆ ಬಂದು ಟೈಅಪ್ ಮಾಡ್ಕೋಬೋದು. ಬಯರ್ಸ್ಗಳಾಗಿದ್ದರೂ ಕೂಡ ಬಂದು ಭೇಟಿ ಮಾಡ್ಬೋದು. ಅದಕ್ಕೆ ಪರ್ಸ್ನಲ್ ಆಗಿ 1 to 1 ಕೂತು ನೀವು ಮಾತಾಡಿಕೊಂಡು ಆ ಡೀಲನ್ನು ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೇನು, ಕನ್ಸ್ಟ್ರಕ್ಷನ್ ಅಂದರೆ
ನಿಮ್ಮದು ಸೈಟ್ ಇದೆ, ನಾವು ಅದರಲ್ಲಿ ಬಿಲ್ಡಿಂಗನ್ನು ಕಟ್ಟಿ ಕೊಡಬೇಕು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಅದಕ್ಕೇನೇನು ಬೇಕು ಫೆಸಿಲಿಟಿ, ಆ ಒಂದು ಪ್ರಾಪರ್ಟಿ ಒಂದು ಬಿಲ್ಡ್ ಮಾಡಬೇಕು ಅಂದರೆ ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಬೇಕಾಗುತ್ತೆ. ಸೊ ಅದರೊಳಗಡೆ ಇನ್ಕ್ಲೂಡಿಂಗ್ ಎಲ್ಲ ಸ್ಟ್ರಕ್ಚರಲ್ ಪ್ಲ್ಯಾನು ಇದು ಎಲ್ಲ ಇರುತ್ತೆ. ನಿಮಗೆ ಎಸ್ಟಿಮೇಷನ್ ಕಾಸ್ಟ್ ಏನಿದೆ ಅದನ್ನು ಹಾಕಿಸಿ ಕೊಡ್ತೇವೆ. ಏನಾಗ್ಬೋದು, ಎಷ್ಟು ಟೈಮ್ ಒಳಗೆ ಮುಗಿಸ್ಕೊಡ್ಬೋದು, ಟೈಮ್ ಬೌಂಡ್ ಕೊಡ್ತೇವೆ. ಸೊ ಇದೆಲ್ಲವನ್ನು ಟರ್ನ್ ಕೀ ಸೊಲ್ಯೂಷನ್ಸ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ನಿಮಗೆ ಕೊಡ್ತೇವೆ. ಸೊ ಈ ರೀತಿಯಾಗಿದ್ರೂ ಕೂಡ ಬಂದು ನೀವು ಭೇಟಿ ಮಾಡಬಹುದು. ಒಂದು ಕನ್ಸ್ಟ್ರಕ್ಷನ್ ಆಯಿತು. ಇದರೊಳಗಡೆ ಕನ್ಸ್ಟ್ರಕ್ಷನ್, ಎಸ್ಟಿಮೇಷನ್, ಪ್ರಾಪರ್ಟಿ ವ್ಯಾಲ್ಯೂಯೇಷನ್, ಆರ್ಕಿಟೆಕ್ಚರಲ್ ಡಿಸೈನ್, ಪ್ಲ್ಯಾನಿಂಗ್, ಅಪ್ರೂವಲ್, ಇನ್ಕ್ಲೂಸಿವ್ ಆಫ್ ಎವ್ರಿಥಿಂಗ್ ನಾವು ಮಾಡಿಕೊಡ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ವೆಂಡರ್ಸ್ಗಳು ಯಾರ್ಯಾರಿದ್ದರೆ ಅವರೆಲ್ಲರೂ ಕೂಡ ಬಂದು ನಮ್ಮ ಜೊತೆ ಟೈಅಪ್ ಮಾಡ್ಕೋಬೋದು. ಜಾಯಿಂಟ್ ವೆಂಚರ್ ಕೂಡ ಮಾಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಇನ್ನೇನಿದೆ, ಬೈಯಿಂಗ್ ಆಯಿತು, ಸೆಲ್ಲಿಂಗ್ ಆಯಿತು, ಜಾಯಿಂಟ್ ವೆಂಚರ್ಗಳಾಯಿತು, ಡೆವಲಪ್ಮೆಂಟ್ ಆಯಿತು, ರೆಸಿಡೆನ್ಷಿಯಲ್ ಲೇಔಟ್ ಆಗಲಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಲಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ದೇನೆ. ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ಗಳು, ಎಷ್ಟೋ ಬಾರಿ ಕೆಲವರು ಲ್ಯಾಂಡ್ ಸುಮ್ಮನೆ ಫ್ರೀ ಆಗಿರುತ್ತಲ್ಲ ಅಂತ ಹೇಳಿಬಿಟ್ಟು ಅದನ್ನು ಪೆಟ್ರೋಲ್ ಬಂಕ್ಗೆ ಕೊಡೋದು, ಅಥವಾ ಇನ್ನೇನೋ ಕ್ರಷರ್ಗಳಿಗೆ ಮಾಡ್ಕೊಳ್ಳಿ ಅಂತ ಕೊಡೋದು, ಅಥವಾ ಇನ್ನೇನೋ ಒಂದು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಆ ಭೂಮಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಕೊಡೋದು, ಈ ರೀತಿಯಾಗಿ ಇರುತ್ತೆ. ಸೊ ಲ್ಯಾಂಡ್ ಬಾಡಿಗೆಗಳು ಅಂದರೆ ಏನು, ಭೂಮಿಯನ್ನು ಬಾಡಿಗೆಗೆ ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಇರುವಂಥದ್ದು ಕೂಡ ಬಂದು ಭೇಟಿ ಮಾಡ್ಬೋದು. ಎಸ್ಪೆಷಲಿ ಬಿ ಡಿ ಎ ಸಂಬಂಧಪಟ್ಟಂತೆ ಅಂದರೆ ಬಿ ಡಿ ಎ ಸೈಟ್ಗಳಿಗೆ ಸಂಬಂಧಪಟ್ಟಂತೆ. ಉದಾಹರಣೆಗೆ ಈಗ ನಮ್ಮ ಆಫೀಸು ಬನಶಂಕರಿ 6th ಸ್ಟೇಜ್ ಬಿ ಡಿ ಎ ಲೇಔಟಲ್ಲಿದೆ. ಇಲ್ಲೇ ಸರಿಸುಮಾರು 33,000 ಸೈಟ್ಗಳಿದ್ದಾವೆ, ಬಿ ಡಿ ಎ ಸೈಟ್ಗಳು. ಈ ಬಿ ಡಿ ಎ ಸೈಟ್ಗಳ ಡೀಲಲ್ಲಿ ನಾವು ಎಕ್ಸ್ಪರ್ಟೈಸ್ ಮತ್ತು ಸ್ಪೆಷಲೈಸ್ ಆಗಿದ್ದಾವೆ. ಸೊ ಈ ಬನಶಂಕರಿ 6 ಸ್ಟೇಜ್ ಆಗಿರಬಹುದು, ಅಂಜನಾಪುರ ಬಿ ಡಿ ಎ ಲೇಔಟ್ ಆಗಿರ್ಬೋದು, ಕೆಂಪೇಗೌಡ ಲೇಔಟ್ ಬಿ ಡಿ ಎ ಲೇಔಟ್ ಆಗಿರ್ಬೋದು, ವಿಶ್ವೇಶ್ವರಪುರ ಬಿ ಡಿ ಎ ಲೇಔಟ್ ಆಗಿರ್ಬೋದು, ಅರ್ಕಾವತಿ ಬಿ ಡಿ ಎ ಲೇಔಟ್ ಆಗಿರ್ಬೋದು, ಶಿವರಾಮ್ ಕಾರಂತ ಬಿ ಡಿ ಎ ಲೇಔಟ್ ಆಗಿರ್ಬೋದು. ಇಲ್ಲಿ ಸಂಬಂಧಪಟ್ಟಂತೆ ಬಿ ಡಿ ಎ ಸೈಟ್ಗಳ ಬಗ್ಗೆ ಏನಾದರೂ ವ್ಯವಹಾರ ಮಾಡಬೇಕಿದ್ರೆ ಖಂಡಿತ ಬಂದು ನೀವು ಭೇಟಿ ಮಾಡಬಹುದು. ಸೊ ಇದಿಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡ್ ಓನರ್ಸು ವೆಲ್ಕಮ್ ಟು ಟೈಪ್ ವಿತ್ ಅಸ್, ಆರ್ಕಿಟೆಕ್ಚರ್ಸ್, ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡ ಬಂದು ಭೇಟಿ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡೋರಾಗಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ರಿಕ್ವೈರ್ಮೆಂಟ್ಗಳಿದೆ, ನೀವು ರಿಯಲ್ ಎಸ್ಟೇಟ್ ಟೋಟಲ್ ಸೊಲ್ಯೂಷನ್ ಸಿಗಬೇಕಂತ ಹೇಳಿದ್ರೆ ಬಂದು ಭೇಟಿ ಮಾಡ್ಬೋದು. ಸೊ ಇಷ್ಟನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ನಮಗೆ ರಿಕ್ವೈರ್ಮೆಂಟಿಗೂ ಕೂಡ ಕೆಲವು ಕೆಲಸಗಾರರು ಬೇಕಾಗಿದ್ದಾರೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದಕ್ಕೆ. ಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್, ಕಾರ್ಪೊರೇಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್. ಇಫ್ ದೇ ಆರ್ ಹ್ಯಾವಿಂಗ್ ಎ ಮೋರ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಹೈರ್ ದಮ್ ಆ್ಯಸ್ ಎ ಮ್ಯಾನೇಜರ್ಸ್ ಆಲ್ಸೋ, ನಾಟ್ ಆನ್ ಇಶ್ಯೂ. ಮತ್ತು ಎಡಿಟರ್ಗಳು, ಯೂಟ್ಯೂಬ್ ಎಡಿಟರ್ಸ್, ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್, ಡಿಜಿಟಲ್ ಮೀಡಿಯಾ ಪ್ರಮೋಟರ್ಸ್, ಮತ್ತು ಹೌಸ್ ಕೀಪಿಂಗ್ ಸ್ಟಾಫ್, ಮೇಡ್ಸ್, ಡ್ರೈವರ್ಸ್ ಇವರೆಲ್ಲ ಬೇಕಾಗಿದ್ದಾರೆ. ಅವರು ಈವೆಂಟ್ ಮ್ಯಾನೇಜ್ಮೆಂಟ್ಗೆ, ರಿಯಲ್ ಎಸ್ಟೇಟ್ಗೆ ಸೊ ಬೇಕಂದಾಗೆ ಅವಶ್ಯಕತೆಗೆ ತಕ್ಕಂಗೆ ಉಪಯೋಗಿಸ್ಕೊಳ್ತಾರೆ. ಸೊ ಈ ಥರದ್ದೇನಾದ್ರು ಇದ್ದರೆ ನೀವು ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ www.kmsassociatesgroup.com ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಡೀಟೇಲ್ಸ್ಗಳನ್ನ ಪಡೆದು ನೀವು ರೆಸ್ಯೂಮೆಗಳ್ನು ಫಾರ್ವರ್ಡ್ ಮಾಡ್ಬೋದು. ಜಾಯಿಂಟ್ ವೆಂಚರ್ಗೂ ಬೇಕಾದ್ರೆ ಕಾಲ್ ಮಾಡ್ಬೋದು. ಡೈರೆಕ್ಟಾಗಿ ಕಾಲ್ ಮಾಡ್ಕೊಂಡು ಬಂದು ಭೇಟಿ ಮಾಡಿ 1-to-1 ಕೂತು ಮಾತಾಡಿ ಡೀಟೇಲ್ಸ್ಗಳನ್ನ ಫರ್ನಿಷ್ ಮಾಡಿ ನೀವು ಟೈಅಪ್ಗಳನ್ನ ಮಾಡ್ಕೋಬೋದಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.